ಇನ್ನು ಸತ್ಯಶೋಧನಾ ಸಮಿತಿ ಏನು ಹೋಗಿತ್ತಲ್ಲ ಆ ಒಂದು ಸಮಿತಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸ್ಥಳ ಪರಿಶೀಲನೆಗೆ ಬಂದ ಬಿಜೆಪಿ ತಂಡಕ್ಕೆ ಧಿಕ್ಕಾರವನ್ನ ಕೂಗಲಾಗಿದೆ. ಧಿಕ್ಕಾರ ಕೂಗಿದ್ದಾರೆ ಮನೆ ಕಳೆದುಕೊಂಡಂತಹ ನಿವಾಸಿಗಳು. ಈ ಒಂದು ವಿಚಾರದಲ್ಲಿ ನೀವು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದೀರಾ, ಬಡವರ ವಿರೋಧಿ ಬಿಜೆಪಿಗೆ ಧಿಕ್ಕಾರ ಅಂತ ಅಲ್ಲಿನ ಜನ ಕೂಗಿದ್ದಾರೆ. ಇನ್ನು ಸತ್ಯಶೋಧನಾ ಒಂದು ಸಮಿತಿ ಹೋಗುತ್ತೆ, ಅಕ್ರಮವಾಗಿ ಇಲ್ಲಿ ಇದ್ದಾರೆ, ಎಷ್ಟು ವರ್ಷದಿಂದ ಇಲ್ಲಿದ್ರು, ಎಲ್ಲಾ ವಿಚಾರಗಳ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಲ್ಲಿಗೆ ಬಿಜೆಪಿ ಒಂದು ತಂಡ ಎಂಟ್ರಿ ಕೊಟ್ಟಿತ್ತು. ಹೀಗಾಗಿ ಆ ಒಂದು ಸತ್ಯಶೋಧನಾ ಒಂದು ತಂಡ ಏನು ಎಂಟ್ರಿ ಕೊಟ್ಟಿತ್ತು ಆ ಒಂದು ತಂಡಕ್ಕೆ ಧಿಕ್ಕಾರದ ಒಂದು ಕೂಗುಗಳು ಕೇಳಿರುವಂಥದ್ದು. ಮನೆ ಕಳೆದುಕೊಂಡಂತಹ ನಿವಾಸಿಗಳು ಈ ವಿಚಾರವನ್ನ ಇಟ್ಕೊಂಡು ನೀವು ರಾಜಕೀಯವನ್ನ ಮಾಡೋದಕ್ಕೆ ಬರಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಬಡವರ ವಿರೋಧಿ ಬಿಜೆಪಿಗೆ ಧಿಕ್ಕಾರ ಅಂತ ಅಲ್ಲಿದ್ದಂತಹ ಜನ ಕೂಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ರಾಕೇಶ್, ಒಂದು ಕಡೆ ಇಲ್ಲಿ ಅವರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಸತ್ಯಶೋಧನಾ ವಿಚಾರ ಕುರಿತು, ಎಷ್ಟು ವರ್ಷದಿಂದ ಇಲ್ಲಿದ್ರು, ಏನೆಲ್ಲ ಇದೆ ಕತೆ, ಅಕ್ರಮವಾಗಿ ಒಂದು ಒತ್ತುವರಿ ಮಾಡ್ಕೊಂಡಿರುವಂತಹ ವಿಚಾರ ಕುರಿತು ಸತ್ಯಶೋಧನಾ ಒಂದು ವಿಚಾರದಲ್ಲಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಧಿಕ್ಕಾರ ಕೂಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಬಿಜೆಪಿ ಸತ್ಯಶೋಧನಾ ಸಮಿತಿ ಇವತ್ತು ಕೋಗಿಲು ಲೇಔಟಿನ ಅಕ್ರಮವಾಗಿ ನೆಲೆ ನಿಂತಿರುವಂತಹ ಲೇಔಟ್ ನ ಒಳ ಪ್ರದೇಶವನ್ನ ಪರಿಶೀಲನೆ ಮಾಡಲಿಕ್ಕೆ ತೆರಳಿತ್ತು. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದಂತಹ ಶಾಸಕ ಯಲಹಂಕ ವಿಶ್ವನಾಥ್ ಅವರ ತಂಡಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ತಾಗಿತು. ಬಿಜೆಪಿ ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಬಂದಿದೆ, ವಾಸ್ತವದ ಅಂಶವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಘೋಷಣೆಯನ್ನ, ಆಕ್ರೋಶವನ್ನ ಇಲ್ಲಿನ ಜನ ವ್ಯಕ್ತಪಡಿಸಿದ್ರು. ಕಳೆದ 16 ದಿನಗಳಿಂದ ನಾವಿಲ್ಲಿ ಮನೆಯನ್ನ ಕಳೆದುಕೊಂಡು ಕುಳಿತಿದ್ದೇವೆ, ಮಾನವೀಯತೆ ನೆಲೆಗಟ್ಟಿನಲ್ಲಿ ಮಾತನಾಡೋದನ್ನ ಬಿಟ್ಟು ಇಲ್ಲಿ ರಾಜಕೀಯವನ್ನ ಮಾಡ್ಲಿಕ್ಕೆ ಬರ್ತಿರೋದು ಸರಿಯಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಯಾವುದೋ ಹೊರ ದೇಶದವರ ಹೆಸರನ್ನು ಹೇಳಿಕೊಂಡು ಮೂಲದಲ್ಲಿದ್ದಂತಹ ನಮ್ಮನ್ನು ಕೂಡ ಒಕ್ಕಲೆಬ್ಬಿಸ್ತಾ ಇರುವುದು ಸರಿಯಲ್ಲ. ಹಿಂದಿನಿಂದಲೂ ಸರ್ಕಾರಗಳು ನಮಗೆ ರೇಷನ್ ಕಾರ್ಡು, ಹಾಗೆ ಕರೆಂಟ್ ಬಿಲ್, ಬೇಸಿಕ್ ನಮ್ಗೆ ಏನೇನ್ ಬೇಕಿತ್ತು ಅವೆಲ್ಲವನ್ನ ಇಲ್ಲಿನ ಸರ್ಕಾರಗಳು ಹಿಂದಿದ್ದ ಅಧಿಕಾರದಲ್ಲಿರುವಂತಹ ಪಕ್ಷಗಳು ಕೊಟ್ಟಿದ್ವು. ಅವೆಲ್ಲವ ಗಮನದಲ್ಲಿ ಇಟ್ಟುಕೊಂಡ್ರು ಕೂಡ ಈಗ ಕೇವಲ ರಾಜಕೀಯದ ಹೆಸರಿನಲ್ಲಿ ನಮ್ಮನ್ನ ಒಕ್ಕಲೆಬ್ಬಿಸುವಂತ ಪ್ರಕ್ರಿಯೆ ಮಾಡ್ತಿರೋದು, ಇರುವ ಮನೆಗಳನ್ನ ಒಡೆದಿರುವುದು ಸರಿಯಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಬಿಜೆಪಿಯವರು ಇಲ್ಲಿ ವಿನಾಕಾರಣ ಸಮುದಾಯವಾರ ರಾಜಕೀಯವನ್ನ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಇದು ಸರಿಯಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅವರ ಮುಂದಿಟ್ಟು ಅವರಿಗೆ ಘೋಷಣೆಯನ್ನ ಕೂಗಿದ್ರು. ಆದ್ರೆ ಈ ಬಗ್ಗೆ ಗಮನ ಹರಿಸದ ಬಿಜೆಪಿ ನಾಯಕರುಗಳು ತಾವು ಬಂದಿದ್ದ ಕೆಲಸವನ್ನ ಮುಗಿಸಿಕೊಂಡು ಆ ಬಳಿಕ ವರದಿಯನ್ನು ತಯಾರಿಸಿ ಕೊಡ್ತೇವೆ, ಆನಂತರ ನಿಮ್ಮ ದೂರನ್ನ ಸಲ್ಲಿಸಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿಂದ ತೆರಳಿದ್ರು. ಅಮೃತ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಂಡೆಯಿಂದ ಆ ಕಡೆ ದೊಡ್ಡ ಒಂದು ಕಡೆ ಬಿಜೆಪಿ ಸತ್ಯಶೋಧನಾ ತಂಡ ಇವತ್ತು ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎಂಟ್ರಿ ಕೊಟ್ಟಿತ್ತು. ದಾಖಲೆಗಳ ಪರಿಶೀಲನೆ ಕುರಿತು, ಹೇಗೆಲ್ಲ ಅಕ್ರಮವಾಗಿ ಜಾಗಗಳಾಗಿತ್ತು ಇದೆಲ್ಲವನ್ನ ಕುರಿತು, ಜೊತೆಗೆ ಎಷ್ಟು ವರ್ಷದಿಂದ ಅಲ್ಲಿನ ಜನತೆ ಅಲ್ಲಿ ಬೇಡು ಬಿಟ್ಟಿದ್ರು, ಎಲ್ಲಾ ವಿಚಾರದ ಕುರಿತು ಹೋಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜಕೀಯದ ಒಂದು ಆಟವನ್ನು ಆಡೋದಕ್ಕೆ ಬರಬೇಡಿ ಅಂತ ಹೇಳಿ 16 ದಿನದಿಂದ ನಾವು ಮನೆ ಕಳ್ಕೊಂಡು ನಿರಾಶ್ರಿತರಾಗಿದ್ದೀವಿ, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಹೇಳಿ ಅಲ್ಲಲ್ಲೇ ಅಡುಗೆಗಳನ್ನ ಕೂಡ ಮಾಡ್ಕೊಳ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಸೊ ಹೀಗಾಗಿ ಅಲ್ಲಿನ ಜನ ಬಂದಂತಹ ಒಂದು ಬಿಜೆಪಿ ಸತ್ಯಶೋಧನಾ ಸಮಿತಿಗೆ ಪ್ರತಿಭಟನೆಯ ಬಿಸಿಯನ್ನೇ ತಟ್ಟಿಸ್ಬಿಟ್ಟಿದೆ. ನಮ್ದೆಲ್ಲ ಅಪಾರ್ಟ್ಮೆಂಟ್ಗಳು ಬಂಡೆ ಹತ್ಬೇಕು.